ನಮಸ್ಕಾರ. ಇದು ನಮ್ಮ ಆಲ್ ನ್ಯೂ 3-phase ಆಟೋ ಸ್ಟಾರ್ಟ್ ಯೂನಿಟ್ ಮಾಡೆಲ್ DHN. ಸೊ ಇದು ಪ್ರತಿಯೊಂದು 3-phase ಮೋಟರ್ 1 HP ಇಂದ 25 HP ಯಾವುದಕ್ಕಾದರೂ ಯೂಸ್ ಮಾಡ್ಬೋದು. ಸೊ ನಮ್ಮ ಮಾಡೆಲ್ ಸಿ ಏನಿತ್ತು ಅದೇ ಥರನೇ ಇರುತ್ತೆ. ಬಟ್ ಏನು ಅಂದರೆ ನಿಮಗೆ ಔಟ್ಲುಕ್ ಚೇಂಜ್ ಆಗುತ್ತೆ. ವೈಟ್ ಕಲರ್ ABS ಎನ್ಕ್ಲೋಜರ್ ಇರುತ್ತೆ, 3-phase ಓಕೆ ಮತ್ತು ಆಟೋ ಆನ್ ಲೈಟ್ಸ್ ಇರುತ್ತೆ. ಮೇಲ್ಗಡೆ ಕನೆಕ್ಟರ್ಸ್ ಕೊಟ್ಟಿರ್ತೀವಿ ಈಸಿ ಕನೆಕ್ಷನ್ಗೆ ಅಂತ ಹೇಳಿ. ಆಟೋ ಆನ್ ಆಫ್ ಸ್ವಿಚ್ಚು ನಿಮಗೆ ರೈಟ್ ಸೈಡಲ್ಲಿ ಇರುತ್ತೆ. ಸೊ ರೈಟ್ ಸೈಡಲ್ಲಿ ಸ್ಲೈಡರ್ ಸ್ವಿಚ್ ಇದೆ. ಸೊ ಕೆಳಗಡೆ ಪ್ರೆಸ್ ಮಾಡಿದ್ರೆ ಆಟೋ ಸ್ಟಾರ್ಟ್ ಆನ್, ಮೇಲೆ ಪ್ರೆಸ್ ಮಾಡಿದ್ರೆ ಆಟೋ ಸ್ಟಾರ್ಟ್ ಆಫ್. ಕ್ವಿಕ್ಕಾಗಿ ಈಗ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸಿಂದ ಓಪನ್ ಮಾಡಿದಾಗ ಯಾವ ಥರ ಇರುತ್ತೆ ಅಂತ ಚೆಕ್ ಮಾಡೋಣ. ಸೊ ಹೊಸ DHN ಪ್ಯಾಕೇಜಿಂಗ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಸೊ ಆಲ್ ನ್ಯೂ ಪ್ಯಾಕೇಜಿಂಗಲ್ಲಿ ಈ ಥರ ಬರುತ್ತೆ. ಸೊ ನಾವು ಪ್ಯಾಕೆಟ್ನ ಓಪನ್ ಮಾಡಿದ್ರೆ ಒಳಗಡೆ ನಿಮಗೆ ಆಟೋ ಸ್ಟಾರ್ಟ್ ಆ್ಯಂಡ್ ನೆಸಸರಿ ಕನೆಕ್ಟರ್ಸ್ ಇರುತ್ತೆ. ಸೊ ಹಿಂಗೆ ಕವರ್ ಒಳಗಡೆನೇ ನಿಮ್ಗೆ ಎರಡೂ ಇರುತ್ತೆ. ಸೊ ಕವರ್ ರಿಮೂವ್ ಮಾಡ್ತೀರಾ. ಸೊ ಆಟೋ ಸ್ಟಾರ್ಟ್ ಯೂನಿಟ್ ಮತ್ತು ಅದರದ್ದು ಕನೆಕ್ಟರ್ಸ್ ಇದೆರಡೂ ಸಿಗುತ್ತೆ. ಸೊ ಕನೆಕ್ಟರ್ಸಲ್ಲಿ ನೋಡಿದ್ರೆ ನಿಮಗೆ 3-way ಒಂದು 2-way ಒಂದು ಎರಡು ಸಿಗುತ್ತೆ. ಸೊ RYB ಇನ್ಪುಟ್ ಕನೆಕ್ಷನ್ಸ್ಗೆ 3-way ಯೂಸ್ ಮಾಡ್ತೀವಿ. ಸೊ ಕನೆಕ್ಟರ್ಸು ನಿಮ್ಗೆ ಈ ಥರ ಇರುತ್ತಲ್ಲ, ಪ್ಲೇಸ್ಮೆಂಟ್ ಈ ಥರ ಇರಬೇಕು. ಸೊ 3-wayದು ನಿಮಗೆ ಹಿಂಗೆ ಒಳಗಡೆ ಹೋಗುತ್ತೆ, ಈ ಥರ ಪ್ಲೇಸ್ ಆಗುತ್ತೆ. ಅದೇ ಥರ 2-way ಕನೆಕ್ಟರು C1 C2ಗೆ ಯೂಸ್ ಮಾಡ್ತೀರಾ. ಸೊ C1 C2ಗೆ 2-way ಕನೆಕ್ಟರು ಇದೂ ಅಷ್ಟೇ, ಪ್ಲೇಸ್ಮೆಂಟು ನಿಮ್ಗೆ ಈ ಥರ ಆಗುತ್ತೆ. ಇದು ನಿಮಗೆ ಕನೆಕ್ಟರ್ ಲಾಕಿಂಗ್ ಮೆಕ್ಯಾನಿಸಮ್. ಸೊ ವಯರ್ಸ್ ಹೆಂಗೆ ಕನೆಕ್ಟ್ ಮಾಡೋದು ಅಂತ ನೋಡೋಣ. ಸೊ ಈ ಕನೆಕ್ಟರ್ಸ್ ಎರಡು ರಿಮೂವ್ ಮಾಡಿದ್ರೆ ಸೊ ಲಾಕಿಂಗ್ ನಿಮಗೆ ಪಕ್ಕ ಇರುತ್ತೆ, ಹಾಗಾಗಿ ನಿಮಗೆ ರೀಪ್ಲೇಸ್ಮೆಂಟ್ ತುಂಬಾ ಈಸಿ. ಸೊ ಕನೆಕ್ಟರ್ಸ್ ಮೇಲ್ಗಡೆ ನಿಮಗೆ ಸ್ಕ್ರೂ ಇರುತ್ತೆ. ಸೊ ಈ ಸ್ಕ್ರೂನ ಅನ್ಸ್ಕ್ರೂ ಮಾಡಿದ್ರೆ, ಲೂಸ್ ಮಾಡಿದ್ರೆ ವಯರ್ಸ್ನ ಇಲ್ಲಿ ನೀವು ಹಾಕಬೇಕಾಗತ್ತೆ. ಸೊ ವಯರ್ನ ಇಲ್ಲಿ ಹಾಕಿ ಸ್ಕ್ರೂನ ಟೈಟ್ ಮಾಡಿದ್ರೆ ಲಾಕ್ ಆಗುತ್ತೆ. ಅದೇ ಥರ 3-wayಗೂ ನಿಮಗೆ ಇಲ್ಲಿ 3 ಸ್ಕ್ರೂ ಇರುತ್ತೆ. 3 ವಯರ್ನ ಇಲ್ಲಿ ಪ್ಲೇಸ್ ಮಾಡ್ತೀರಾ RYB, ಮತ್ತು ಈ ಸ್ಕ್ರೂನ ಲೂಸ್ ಮಾಡಿ ವಯರ್ನ ಪ್ಲೇಸ್ ಮಾಡಿ ಮತ್ತೆ ಸ್ಕ್ರೂನ ಟೈಟ್ ಮಾಡ್ತೀರಾ. ಅದು ಹೇಗೆ ಮಾಡೋದು ಅಂತ ನೋಡೋಣ ಈಗ. ಸೊ ವಯರ್ ಕನೆಕ್ಷನ್ಸ್ಗೆ ನೀವು 0.5 ಸ್ಕ್ವೇರ್ ಆದರೂ ತೊಗೋಬೋದು, 1 ಸ್ಕ್ವೇರ್ mm ವಯರ್ ಆದರೂ ತೊಗೋಬೋದು. ಯಾಕೆಂದರೆ ಈ ವಯರು ನಿಮಗೆ ಲೋಡ್ ಕ್ಯಾರಿ ಮಾಡಲ್ಲ, ಬರೀ ಸಿಗ್ನಲ್ಸ್ಗೋಸ್ಕರ ಯೂಸ್ ಮಾಡ್ತೀವಿ. ಸೊ ಇವಾಗ ನಾವು 0.5 ಸೈಜ್ ವಯರ್ ಯೂಸ್ ಮಾಡ್ತಾ ಇದ್ದೀವಿ. ಫಸ್ಟ್ 2-way ಕನೆಕ್ಟರ್ ಮಾಡೋಣ. ಟು ವೇ ಬಂದು C1 C2 ಅಕ್ರಾಸ್ ಆನ್ ಬಟನ್. ಸೊ ಕನೆಕ್ಟರ್ ಈ ಥರ ತೊಗೊಳ್ತೀವಿ. ಸೊ ಸ್ಕ್ರೂನ ಫಸ್ಟು ಲೂಸ್ ಮಾಡ್ತೀವಿ. ಸ್ಕ್ರೂನ ಲೂಸ್ ಮಾಡಿ ವಯರ್ನ ಒಳಗಡೆ ಹಾಕ್ತೀವಿ. ಸೊ 2 ವಯರ್ನ ಆ ಥರ ಪ್ಲೇಸ್ ಮಾಡಿ ಮತ್ತೆ ಸ್ಕ್ರೂನ ಟೈಟ್ ಮಾಡಬೇಕು. ಸೊ ಒಂದು ಸಲ ನೀವು ಇದು ಫಿಟ್ಟಿಂಗ್ ಮಾಡಿಬಿಟ್ರೆ ಮತ್ತೆ ಯಾವುದೇ ಕಾರಣಕ್ಕೂ ವಯರ್ ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ರೀಪ್ಲೇಸ್ಮೆಂಟ್ ನಿಮಗೆ ತುಂಬ ಸಿಂಪಲ್ ಆಗುತ್ತೆ. ಸೊ ಈ ಥರ ಫಿಟ್ಟಿಂಗ್ ಆದಮೇಲೆ ಅದನ್ನು ಪ್ಲಗ್ ಮಾಡ್ತೀರಾ ಅಷ್ಟೇ, ಉಲ್ಟಾ ಡೈರೆಕ್ಷನಲ್ಲಿ ಪ್ಲಗ್ ಮಾಡ್ತೀರಾ. ಸೊ C1 C2 ಪ್ಲಗ್ ಆಯಿತು. ಅದೇ ರೀತಿ RYBಗೆ 3 ವಯರ್ ತೊಗೊಂಡು ಸಪ್ಲೈಯಿಂದ ಅದನ್ನು ಕೂಡ ಪ್ಲಗ್ ಮಾಡ್ತೀರಾ. ಸೊ ಒಂದು ಸಲ ವಯರ್ ಫಿಟ್ಟಿಂಗ್ ಮಾಡಿಬಿಟ್ರೆ ಪ್ಲಗ್ ಮಾಡೋದಿಷ್ಟೇ. ನಿಮಗೆ ಕ್ಲಿಕ್ ಸೌಂಡ್ ಕೇಳೋವರೆಗೂ ನೀವು ಟೈಟ್ ಮಾಡಿ ಪ್ಲಗ್ ಮಾಡ್ತೀರಾ. ಸೊ ಈಗ ಕ್ವಿಕ್ಕಾಗಿ ಪ್ರಾಡಕ್ಟ್ ವರ್ಕಿಂಗ್ ಮತ್ತು ಕನೆಕ್ಷನ್ಸ್ ಇನ್ನೊಂದು ಸಲ ನೋಡೋಣ. ಸೊ ಆವಾಗಲೇ ಹೇಳ್ದಂಗೆ ನಿಮಗೆ ವೈಟ್ ABS ಬಾಡಿ ಇರುತ್ತೆ, 3-phase ಓಕೆ ಮತ್ತು ಆಟೋ ಆನ್ ಲೈಟ್ಸ್ 2 ಲೈಟ್ ಕೊಟ್ಟಿರ್ತೀವಿ. ಆಟೋ ಆನ್ ಆಫ್ ಸ್ವಿಚ್ಚು ನಿಮಗೆ ರೈಟ್ ಸೈಡಲ್ಲಿರುತ್ತೆ. ಸೊ ಈ ಸ್ವಿಚ್ನ ಆಟೋ ಆನ್ ಮಾಡೋಕ್ಕೆ ಸ್ವಿಚ್ನ ಕೆಳಗಡೆ ಸ್ಲೈಡ್ ಮಾಡ್ತೀರಾ, ಆಟೋನ ಆಫ್ ಮಾಡೋಕ್ಕೆ ಸ್ವಿಚ್ನ ಮೇಲ್ಗಡೆ ಮಾಡ್ತೀರಾ. ಸೊ ವಯರ್ನ ನೀವು ಆವಾಗಲೇ ನಾವು ಪ್ಲಗ್ ಮಾಡಿರೋ ಥರ ಕನೆಕ್ಷನ್ ಮಾಡಿರ್ತೀವಿ. ಸೊ RYB ಬಂದು ಇನ್ಕಮಿಂಗ್ 3-phase ಸಪ್ಲೈ, C1 C2 ಬಂದು ಆನ್ ಬಟನ್ಗೆ ಪ್ಯಾರಲಲ್ ಕನೆಕ್ಷನ್. ಸೊ ಈ ಕನೆಕ್ಷನ್ನ ನಮ್ಮ MK1 ಸ್ಟಾರ್ಟರ್ಗೆ ಯಾವ ಥರ ಮಾಡೋದು ಅಂತ ಕ್ವಿಕ್ಕಾಗಿ ನೋಡೋಣ. RYB ಈ 3 ವಯರ್ಸ್ ಬಂದು ನಿಮ್ಮ ಸ್ಟಾರ್ಟರ್ಗೆ ಇನ್ಪುಟ್ ಬಂದಿರುತ್ತಲ್ಲ, ರೆಡ್ ಯೆಲ್ಲೋ ಬ್ಲೂ, ಇವ್ರ ಫ್ಯೂಸಿಂದ ಏನು ಇನ್ಪುಟ್ ಬಂದಿರುತ್ತೆ ಆ ಪಾಯಿಂಟ್ಸ್ಗೆ ಕನೆಕ್ಟ್ ಮಾಡ್ತೀರಾ. ಅದಾದಮೇಲೆ C1 C2 ರೆಡ್ ಆ್ಯಂಡ್ ಬ್ಲ್ಯಾಕ್ ವೈರ್ ನಾವೇನು ಯೂಸ್ ಮಾಡಿದ್ದೀವಿ ಇದನ್ನು ಆನ್ ಬಟನ್ಗೆ ಪ್ಯಾರಲಲ್. ಸೊ ನಮ್ಮ MK1 ಸ್ಟಾರ್ಟರ್ನಲ್ಲಿ ಆನ್ ಬಟನ್ ಕನೆಕ್ಟರ್ಸ್ ಇದಿರುತ್ತೆ. ಈ 2 ಕನೆಕ್ಟರ್ಸ್ಗೆ ಒಂದು ರೆಡ್ ವೈರ್ ಈ ಕಡೆ, ಒಂದು ಬ್ಲ್ಯಾಕ್ ವೈರ್ ಈ ಕಡೆ. ಸೊ ಇದು ಇಂಟರ್ಚೇಂಜ್ ಆದರೂ ಪರವಾಗಿಲ್ಲ, C1 ಒಂದು ಕಡೆಗೆ C2 ಒಂದು ಕಡೆ ಕನೆಕ್ಟ್ ಮಾಡಬೇಕಾಗುತ್ತೆ. ಇಷ್ಟೇ ಇದರ ಕನೆಕ್ಷನ್ಸು. ನಮ್ಮ ಆಟೋ ಸ್ಟಾರ್ಟ್ ವರ್ಕಿಂಗ್ ಸಿಂಪಲ್ ಆಗಿದೆ. ಸಪ್ಲೈ ಬಂದಿದ ತಕ್ಷಣ ಆಟೋ ಸ್ಟಾರ್ಟ್ ಆನ್ ಸ್ವಿಚ್ ಆನ್ ಇದ್ದಲ್ಲಿ ನಿಮಗೆ 3-phase ಸಪ್ಲೈನ ಚೆಕ್ ಮಾಡುತ್ತೆ. 3-phase ಸಪ್ಲೈ ಓಕೆ ಇತ್ತಂತು ಅಂದರೆ ಈ 3-phase ಓಕೆ ಲೈಟ್ ಕಂಟಿನ್ಯೂಸ್ ಆಗಿ ಆನ್ ಆಗುತ್ತೆ. 10 ಸೆಕೆಂಡ್ ಆನ್ ಆದಮೇಲೆ, ಸೊ 10 ಸೆಕೆಂಡ್ ಆನ್ ಡಿಲೇ ಟೈಮ್ ಇರುತ್ತೆ, 10 ಸೆಕೆಂಡ್ ಆನ್ ಆದಮೇಲೆ ಮೋಟ್ರನ್ನ ಸ್ಟಾರ್ಟ್ ಮಾಡುತ್ತೆ. ಸೊ ಮೋಟ್ರ್ ಸ್ಟಾರ್ಟ್ ಆದಾಗ ಈ ಆಟೋ ಸ್ಟಾರ್ಟ್ ಆನ್ ಲೈಟು 5 ಸೆಕೆಂಡ್ಗೆ ಗ್ಲೋ ಆಗಿ ಆಫ್ ಆಗುತ್ತೆ. ಸೊ ಇದು ಇದರ ವರ್ಕಿಂಗ್ ಹೇಗೆ ಅಂತ ನೋಡೋಣ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಬ್ಸರ್ವ್ ಮಾಡೋದೇನು ಅಂತ ಹೇಳಿದ್ರೆ, 3-phase ಓಕೆ ಆಗಲಿಲ್ಲ ಅಂದರೆ 3 ಲೈನಲ್ಲಿ ಯಾವ್ದಾದ್ರು ಒಂದು ಲೈನ್ ಬಂದಿರಲಿಲ್ಲ ಅಂತಂದರೆ ಈ 3-phase ಓಕೆ ಲೈಟು ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಬ್ಲಿಂಕ್ ಆಯಿತು ಅಂದರೆ ಒಂದು ಲೈನ್ ಸರಿ ಇಲ್ಲ, ಬಂದಿಲ್ಲ, 3 ಲೈನು ಫೇಸಸ್ಸು ಕರೆಕ್ಟಾಗಿಲ್ಲ ಅಂತ ಅರ್ಥ. ಈಗೇನು ಮಾಡೋಣ, ಫಸ್ಟು 2-phase ಅಂದರೆ ಒಂದು ಲೈನ್ನ ಕರೆಕ್ಟಾಗಿ ಕೊಡದೇ ಇದ್ದಾಗ ಯಾವ ಥರ ಬರುತ್ತೆ ಅಂತ ಚೆಕ್ ಮಾಡೋಣ. ಈಗ ಒಂದು ಲೈನ್ನ ಕಟ್ ಮಾಡಿದ್ದೀವಿ ಸಪ್ಲೈನಲ್ಲಿ, ಆಟೋ ಸ್ಟಾರ್ಟ್ನ ಆನ್ ಮಾಡ್ತಾಯಿದ್ದೀವಿ. ಸೊ 3-phaseನಲ್ಲಿ ಒಂದು ಲೈನ್ ಬರ್ತಾ ಇಲ್ಲ. ಸೊ ಈಗ ಬಂದಾಗ ಅಬ್ಸರ್ವ್ ಮಾಡಿ. ಸೊ 3-phase ಓಕೆ ಲೈಟ್ ಬಂದು ನಿಮಗೆ ಈ ಥರ ಬ್ಲಿಂಕ್ ಆಗ್ತಾ ಇರುತ್ತೆ. ಈ ಥರ ಬ್ಲಿಂಕ್ ಆಯಿತು ಅಂದರೆ 3-phase ಸರಿ ಇಲ್ಲ ಅಂತ ಅರ್ಥ. ಸೊ 3-phase 3 ಸರಿ ಇದ್ದಾಗ ಯಾವ ಥರ ಆಗುತ್ತೆ ಅಂತ ನೋಡೋಣ. ಈಗ 3 ಫೇಸ್ನ ಕಟ್ ಮಾಡಿ 3 ಫೇಸ್ನ ಆನ್ ಮಾಡ್ತಾಯಿದ್ದೀವಿ. ಸೊ 3 ಫೇಸಸ್ಸು ಬಂತು. ಆಟೋ ಸ್ಟಾರ್ಟ್ ಸ್ವಿಚ್ ಇಲ್ಲಿ ಆನ್ ಇದೆ. ಸೊ ಆಟೋ ಸ್ಟಾರ್ಟ್ ಆನ್ ಮಾಡಿದ್ದೀರಾ,
3 ಲೈನ್ ಬಂತು ಅಂತಂದಾಗ 3 ಫೇಸ್ ಓಕೆ ಲೈಟ್ ಕಂಟಿನ್ಯೂಸ್ ಆಗಿ ಗ್ಲೋ ಆಗುತ್ತೆ. ಸೊ 3 ಫೇಸಸ್ ಓಕೆ ಇದೆ ಅಂತ ಅರ್ಥ. ಸೊ ಈಗ 10 ಸೆಕೆಂಡ್ವರೆಗೂ ವೆಯ್ಟ್ ಮಾಡಿ ಮೋಟರ್ ಆನ್ ಆಗುತ್ತೆ. ಅಬ್ಸರ್ವ್ ಮಾಡಿ 10 ಸೆಕೆಂಡ್ಸ್ ವೆಯ್ಟಿಂಗಲ್ಲಿದೆ. ಮೋಟರ್ ಆನ್ ಆದಾಗ ಈ ಲೈಟ್ ಬರುತ್ತೆ. ಮೋಟರ್ ಆನ್ ಆಯಿತು, ಆಟೋ ಆನ್ ಗ್ರೀನ್ ಲೈಟ್ ಬಂತು, ಮೋಟರ್ ಸ್ಟಾರ್ಟ್ ಆಗಿದೆ. ಸೊ ಲೈಟ್ ಆಫ್ ಆಯಿತು. ಸೊ ಈ ಲೈಟ್ ಬರೀ 5 ಸೆಕೆಂಡಿಗೆ ಮಾತ್ರ ಆನ್ ಆಗಿ ಆಫ್ ಆಗುತ್ತೆ. 10 ಸೆಕೆಂಡ್ವರೆಗೂ ಇದು ವೆಯ್ಟಿಂಗ್ ಇದ್ದು ಮೋಟರ್ ಸ್ಟಾರ್ಟ್ ಆಗುತ್ತೆ. ಸೊ 3 ಫೇಸ್ ಓಕೆ ಲೈಟ್ ಕಂಟಿನ್ಯೂಸ್ ಆಗಿ ಆನ್ ಇರುತ್ತೆ. ಸೊ ಇದು ಇದರದ್ದು ಓವರ್ ವ್ಯೂ. ಸೊ ವರ್ಕಿಂಗ್ ಎಲ್ಲ ನಮ್ಮ ಎಕ್ಸಿಸ್ಟಿಂಗ್ ಮಾಡೆಲ್ ಸಿ ಏನು ಮಾಡೆಲ್ ಇತ್ತಲ್ಲ ಅದೇ ಥರ ವರ್ಕಿಂಗ್ ಇರುತ್ತೆ. ಮೇನ್ ಅಂದರೆ ನಿಮಗೆ ಕಾಂಪ್ಯಾಕ್ಟ್ ಸೈಜು. ಸೊ ಸೈಜ್ ಚಿಕ್ಕದಾಗಿರೋದ್ರಿಂದ ನೀವು ಎಲ್ಲಾದರೂ ಇದನ್ನು ಪ್ಲೇಸ್ ಮಾಡ್ಬೋದು. ಪ್ಲೇಸ್ಮೆಂಟ್ ತುಂಬ ಸಿಂಪಲ್ ಇದೆ. ಮತ್ತೊಂದೇನೆಂದರೆ ರೀಪ್ಲೇಸ್ಮೆಂಟ್ಗೆ ಕನೆಕ್ಟರ್ಸ್ ತುಂಬ ಸಿಂಪಲ್ ಇದೆ. ಮೇನ್ಸ್ನ ಆಫ್ ಮಾಡ್ತಾ ಇದ್ದೀವಿ. ಸೊ ರೀಪ್ಲೇಸ್ಮೆಂಟ್ ಏನಾದ್ರು ಮಾಡಬೇಕು ಅಂತ ಅಂದ್ಕೊಳ್ಳಿ, ಯಾವಾಗಾದರೂ ನೀವು ಚೇಂಜ್ ಮಾಡಬೇಕು, ಕನೆಕ್ಟರ್ಸ್ನ ಆ ಕಡೆ ಈ ಕಡೆ ಹಾಕಬೇಕು ಅಂದಾಗ ನೀವು ಸಿಂಪಲ್ ಈ ಹೆಂಗಿರು ಪ್ಲಗ್ ಮಾಡಿರ್ತೀರಾ, ಸ್ಟಾರ್ಟರ್ ಕಡೆ ಯಾವುದು ವೈರ್ ಬಿಚ್ಚೋ ಹಾಗಿಲ್ಲ. ಈ ವೈರ್ಸ್ನ ತೆಗಿತೀರಾ, ಈ ವೈರ್ಸ್ನೂ ತೆಗಿತೀರಾ, ಅಲ್ಲಿಗೆ ಆಟೋ ಸ್ಟಾರ್ಟ್ ಯೂನಿಟ್ ಆ್ಯಸ್ ಇಟ್ ಈಸ್ ನಿಮ್ಗೆ ಹೊರಗಡೆ ಬಂದುಬಿಡುತ್ತೆ. ಇದನ್ನು ನೀವು ರೀಪ್ಲೇಸ್ ಮಾಡ್ಬೋದು. ಸೊ ಮತ್ತೆ ಈ ಕಡೆ ಕನೆಕ್ಟರ್ಸ್ನ ತೆಗಿಬೇಕು, ಈ ವೈರ್ಸ್ ತೆಗಿಬೇಕು ಅನ್ನೋದೆಲ್ಲ ನಿಮಗೇನು ಯೋಚನೆ ಇರೋದಿಲ್ಲ. ಏನಕ್ಕೆ ಈ ಥರ ಮಾಡಿದ್ದೀವಿ ಅಂತಂದರೆ ಕೆಲವೊಂದು ಸಲ ಏನಾಗ್ತಾಯಿತ್ತು, ಈ ವೈರ್ಗಳನ್ನ ಬಿಚ್ಚೋ ಟೈಮ್ನಲ್ಲಿ ಸ್ಟಾರ್ಟರ್ನಲ್ಲಿ ಇಲ್ಲಿ ಲೂಸ್ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು. ಸೊ ಚಾನ್ಸಸ್ ಇರ್ತಾಯಿತ್ತು. ಸೊ ಲೂಸ್ ಕಾಂಟ್ಯಾಕ್ಟ್ ಆದಾಗ ಈ ಪವರ್ ವೈರ್ ಕರೆಕ್ಟಾಗಿ ಕನೆಕ್ಟ್ ಆಗಲಿಲ್ಲ ಅಂದರೆ ಅದರಿಂದ ಸ್ಟಾರ್ಟರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತಾಯಿತ್ತು. ಆ ಕಾರಣಕ್ಕಾಗಿ ಹೊಸ ಡಿಸೈನ್ನಲ್ಲಿ ನಾವೇನು ಮಾಡಿದ್ದೀವಿ, ಒಂದು ಸಲ ನೀಟಾಗಿ ನೀವು ವೈರ್ ಮಾಡಿ ಬಿಟ್ಬಿಟ್ರೆ ರೀಪ್ಲೇಸ್ಮೆಂಟ್ಗೋಸ್ಕರ ಯಾವುದು ವೈರ್ನ ಡಿಸ್ಟರ್ಬ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ನಿಮ್ಗೆ ತುಂಬ ಸಿಂಪಲ್ ಆಗುತ್ತೆ ಆ್ಯಂಡ್ ತುಂಬ ಎಫೆಕ್ಟಿವ್ ಆಗಿದೆ. ಕಾಸ್ಟು ನಿಮಗೆ ಒಳ್ಳೆ ಪ್ರೈಸಲ್ಲಿ ಸಿಗ್ತಾ ಇದೆ, ಸೈಜೂ ಕಾಂಪ್ಯಾಕ್ಟ್ ಆಗಿದೆ. ಸೊ ದಯವಿಟ್ಟು ಯೂಸ್ ಮಾಡಿ. ಸೊ ಪ್ರಾಡಕ್ಟ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀವಿ. ಮತ್ತೆ ಏನಾದ್ರು ಡೌಟ್ಸ್ ಇದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು 9972243774. ಮತ್ತು ನಮ್ಮ ವೆಬ್ಸೈಟ್ನಲ್ಲೂ ನೀವು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ನಮ್ಮ ವೆಬ್ಸೈಟ್ ನಮ್ಮ ಅಡ್ರೆಸ್ ಬಂದುಬಿಟ್ಟು narenelectrics.in. ಥ್ಯಾಂಕ್ ಯು ಸೋ ಮಚ್.